ಹಾಯ್ ಹಲೋ ಐ ಆರ್ ಮಲ್ಲುರಾಜ್. ವೆಲ್ಕಮ್ ಟು ಮೈ ಚಾನಲ್ ಮಲ್ಲುರಾಜ್ ಕೊಡ್ರಿ. ಬರೋಣ ಒಂದು ಅಶೋಕ್ ಲೇಲ್ಯಾಂಡ್ ಬೇಸ್ 6 ಬಡಾ ದೋಸ್ತ್ ಟೆಸ್ಟ್ ಡ್ರೈವ್ ಮಾಡ್ತೀವಿ ಅಂತೇಳಿ ಚಾವಿ ಇಸ್ಕೊಂಡೇವಿ. ನಮ್ಮ ಸರ್ ಕೊಟ್ಟಾರ. ಥ್ಯಾಂಕ್ಸ್ ಟು ಅನಿಲ್ ಸರ್ ಅಂತೇಳಿ. ತೋರಿಸ್ತೀನಿ ಹೆಂಗೆ ಅಂತೇಳಿ, ಯಾವ ಥರ ಅಡ್ಜಸ್ಟ್ಮೆಂಟಿಂಗ್ ಸ್ಟೇರಿಂಗ್ ಐತಿ, ಹೊಳ್ಳಿ ಸೀಟ್ ಹೆಂಗೆ ಐತಿ, ಸ್ವಲ್ಪ ಬ್ರೇಕ್ ಮತ್ತು ಆ್ಯಕ್ಸಿಲೇಟರ್ ಸ್ವಲ್ಪ ನಂಗೆ ಸಾಧ್ಯದಷ್ಟು ಎಷ್ಟು ಟೆಸ್ಟ್ ಡ್ರೈವ್ ಮಾಡೋಕ್ಕೈತೆ ಅಷ್ಟು ಮಾಡಿ ತೋರಿಸ್ತೀನಿ ನಿಮ್ಗೆ. ಬರೀ ತೋರಿಸ್ತೀನಿ ಹೆಂಗೆ ಅಂತ ಹೇಳ್ಬಿಟ್ಟು. ಪಾಸಿಂಗ್ ಎಲ್ಲ ಆಗಿ ಬಂದಿದ್ದಾವೆ, ಆಗಿ ಬಂದು ನಿಂತಿದ್ದಾವೆ. ಮತ್ತು ಯಾವಾಗ ಬಂದು ಡ್ರೈವರ್ಸ್ ರೂಟ್ಗೆ ಅದು ಹೋಗಕತ್ತಂದ್ರೆ ವಾಸಿಂಗ್ ಕ್ಲಚ್ಚು ಆಯಿಲ್ ಕ್ಲಚ್ ಇದು ಕ್ಲಚ್ಚು ಆಯಿಲ್ ಕ್ಲಚ್ ಇದಕ್ಕೂ ಭಯ್ಯ. ಬ್ರೇಕ್ ಬಂದುಬಿಟ್ಟು ಬ್ರೇಕು ಆಯಿಲ್ ಬ್ರೇಕ್ ಇದೆ. ಆವಾಗ ಲಾಸ್ಟ್ ಟೈಮ್ ಹೇಳಿದ್ದೀನಿ. ಆ್ಯಕ್ಸಿಲೇಟರ್ ಅಂಕ್ರಿ ಸೆನ್ಸಾರ್ದು ತೋರಿಸಿದೆ ನಿಮ್ಗೆ ಆವಾಗಲೇ. ಇದ್ರ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬಗ್ಗೆ ತುಂಬ ಜನ ಗೊತ್ತಿಲ್ಲ ಅನ್ಕೋತೀವಿ, ಅದನ್ನು ತೋರಿಸ್ತೀನಿ. ತುಂಬ ಕಂಫರ್ಟೇಬಲ್ ಆಗೈತೆ. ಅಂದರೆ ನಾರ್ಮಲ್ ಗಾಡಿ ಇವಾಗ ಇಷ್ಟು ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಎಲ್ಲ ಕೊಡೋಲ್ಲ. ಒಳ್ಳೆ ಸೀಟ್ ಅಡ್ಜಸ್ಟ್ಮೆಂಟು ಚಲೋ ಐತೆ ನಿಮ್ಗೆ ಇದ್ರೊಳಗೆ. ಸೀಟ್ ಬಂದುಬಿಟ್ಟು ಗೇರ್ ಬಂದುಬಿಟ್ಟು ಟೋಟಲಿ 5 ಗೇರ್ ನಿಮ್ಗೆ ಇದ್ರೊಳಗೆ. ಹೊಳ್ಳಿ ಒಂದು ರಿವರ್ಸ್, ಟೋಟಲ್ 6 ಗೇರ್. ಬಂದುಬಿಟ್ಟು ಹ್ಯಾಂಡ್ ಬ್ರೇಕ್ ನಿಮ್ಗೆ. ಇದು ಪಾರ್ಕಿಂಗ್, ಈ ಥರ ಪಾರ್ಕಿಂಗ್ ಆನ್ ಆಗುತ್ತೆ ನಿಮ್ಗೆ. ಕಾಣಲ್ಲ ಅನ್ಕೋತೀನಿ ಬಿಸಿಲಿಗೆ. ಇದು ಬಂದುಬಿಟ್ಟು ಪಾರ್ಕಿಂಗ್ ಸಿಗ್ನಲ್ ತೋರಿಸುತ್ತೆ ನಿಮ್ಗೆ. ಅಂದರೆ ಹ್ಯಾಂಡ್ ಬ್ರೇಕ್ ಇಲ್ಲಿ ಹಾಕಿದಿಪ್ಪ ಅಂದರೆ ಈ ಥರ ಇದು ಹ್ಯಾಂಡ್ ಬ್ರೇಕ್ ಹಾಕಿದರೆ ನಿಮ್ಗೆ ಅಲ್ಲಿ ಪಾರ್ಕಿಂಗ್ ಸಿಂಬಲ್ ಲೈಟ್ ತೋರಿಸುತ್ತೆ. ಇದು ಬಂದುಬಿಟ್ಟು 4 ಇಂಡಿಕೇಟರ್ಸ್. ಇದು ಟೇಪ್ ಅದು ಇಟ್ಟ ಮೇಲೆ ನೀವು ಎಕ್ಸ್ಟ್ರಾ ಬಟನ್ ಕೂರಿಸ್ಕೋಬೋದು. ಇಲ್ಲಿ ಇದು 3 ಬಟನ್. ಅದಕ್ಕೆ ಬಂದುಬಿಟ್ಟು ಇಲ್ಲೊಂದು ಸಣ್ಣ ಟೂಲ್ ಬಾಕ್ಸ್ ಕೊಟ್ಟಿದ್ದಾರೆ. ನಿಮ್ಮ ಡಾಕ್ಯುಮೆಂಟ್ಸ್ ಮತ್ತೇನಾದ್ರು ಇಟ್ಕೋಬೋದು ಅಂತ ಹೇಳ್ಬಿಟ್ಟು. ಅವಳು ವಿಂಡೋ ಬಂದುಬಿಟ್ಟು ವಿಂಡೋ ಮ್ಯಾನುವಲ್ ಐತದೆ, ಪವರ್ ವಿಂಡೋ ಅದು ಇರೋಲ್ಲ. ಅವಳು ಇದು ಬಟನ್ ಲಾಕ್ ಓಪನ್ ಈ ಥರ ಲಾಕ್ ಹಿಂಗಿದೆ. ಅವಳು ಇಲ್ಲಿ ಎಂಟ್ರಿ ಇಲ್ಲಂದರೆ ಸೂಪರ್ ಐತಿ. ಇವಾಗ ಎಷ್ಟು ನೀಟಾಗೈತಿ. ಮತ್ತು ರೂಟ್ಗಳಿಗೆ ಹೋದ್ಮೇಲೆ ಇದಾಗುತ್ತೆ. ಲೈಟ್ ನೋಡಿದ್ರೆ ಒಂದು ಸಣ್ಣ ಲೈಟ್ ಕೊಟ್ಟಿದ್ದಾರೆ, LED. ಹಾರ್ನು ಸಣ್ಣದೊಂದು ಸಿಂಗಲ್ ಬ್ಯಾಟ್ರಿ ಹಾರ್ನ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಿಗೆ ಬಂದುಬಿಟ್ಟು ವೈಫರು ಸರ್ ಅನ್ಕೋತೀನಿ. ರೈಟ್ ಸೈಡ್ ಅಂಕ್ರಿ ಸೇಮ್ ನಿಮ್ಗೆ ಲೈಟ್. ರೈಟ್ ಸೈಡ್ ಅಂಕ್ರಿ ಸೇಮ್ ನಿಮಗೆ. ಹಿಂದೆ ಜಗ್ಗಿದ್ರೆ ಇಂಡಿಕೇಟ್ರ್, ಮತ್ತು ಮುಂದೆ ಇಂಡಿಕೇಟ್ರ್. ಇದು ಪಾರ್ಕಿಂಗ್, ಇದು ಫುಲ್ ಹೆಡ್ಲೈಟ್, ಡಿಮ್ಮು ಡಿಪ್ಪು. ಇದು ಬೇಕಾದ್ರೆ ಫ್ಲ್ಯಾಶ್ ಆದರೆ ಲೈಟ್ ನಿಮ್ಗೆ ಹಿಂಗೆ ಮುಂದೆ. ಹಂಗೆ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಒಂದು ತೋರಿಸ್ತೀನಿ ನಿಮ್ಗೆ. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್, ಸೀಟ್ಸ್. ಒಳ್ಳೆ ಸೀಟ್ ಬಗ್ಗೆ ಅಂಕ್ರಿ ತುಂಬ ಜನ ಕನ್ಫ್ಯೂಸ್ ಇದೆ. ಸೀಟ್ ಅಡ್ಜಸ್ಟ್ಮೆಂಟ್ ಹೆಂಗಿರ್ಬೋದು ಏನಂತೀವಿ. ಸೀಟ್ ಅಡ್ಜಸ್ಟ್ಮೆಂಟ್ ಹೆಂಗೆ ತುಂಬ ಅಂದ್ರೆ ತುಂಬ ಕಂಫರ್ಟೇಬಲ್ ಆಗಿದೆ ನನಗೆ. ಇಲ್ಲೊಂದು ಬ್ಯಾಕ್ ಸೈಡ್ ಬಟನ್ ಇರುತ್ತೆ. ಸೊ ಇದು ಎಲ್ಲರೂ ಇಲ್ಲಪ್ಪ ಮಲ್ಬೋದು ಅಂದ್ರೆ ಆರಾಮ ರೆಸ್ಟ್ ಮಾಡ್ಕೋಬೋದು.
ಇದು ಅಡ್ಜಸ್ಟ್ಮೆಂಟ್ ಹಿಂಗೆ ಬ್ಯಾಕ್ ಪೇನ್ ಇರೋರು ಹಿಂಗೆ ಇರ್ತದೆ ಅದು ಕೂಡ ಮಾಡ್ಬೋದು. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಒಂದು ಬಟನ್ ಇರುತ್ತೆ, ತೋರಿಸಿದೆ ನಿಮ್ಗೆ ಆವಾಗಲೇ, ತೋರಿಸೋಣ ಬೇಕಾದ್ರೆ. ಸೊ ಒಂದು ರಾಡ್ ಕೊಟ್ಟಿರ್ತಾರೆ, ಈ ಸೀಟ್ ಅಡ್ಜಸ್ಟ್ಮೆಂಟ್ ರಾಡ್ ಅಂತ ಕರಿಬೋದು. ಇಲ್ಲಪ್ಪ ಉದ್ದ ಇರೋರು ಜಾಸ್ತಿ ಇದ್ದರೆ ಇಲ್ಲಿವರೆಗೂ ನಾವು ಕಂಫರ್ಟಬಲಾಗಿ ಗಾಡಿ ಓಡಿಸ್ಬೋದು ಈ ಥರ. ಸೊ ಆರಾಮಾಗಿ ಓಡಿಸ್ಬೋದು, ಬೇಕಾದಂಗೆ ಆರಾಮಾಗಿ ಲಾಂಗ್ ರೈಡ್ ಬೇಕಾದಷ್ಟು ಮಾಡ್ಬೋದು ನೀವು. ಇಲ್ಲಪ್ಪ ಇನ್ನೂ ಸ್ವಲ್ಪ ಗಿಡ್ಡ ಅವರು ಇದ್ದರೆ ಇನ್ನೂ ಕೂಡ ಸ್ವಲ್ಪ ಮುಂದೆ ತೊಗೊಂಡು ಚೆನ್ನಾಗಿ ಓಡಿಸ್ಬೋದು ಕಂಫರ್ಟಬಲಾಗಿ ಆರಾಮಾಗಿ. ಇಲ್ಲಿ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬಗ್ಗೆ ಹೇಳಬೇಕು. ಇಲ್ಲೊಂದು ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ ನಿಮಗೆ, ಇಲ್ಲಿ ತೋರಿಸ್ತೀನಿ ಬಟನ್ ಇಲ್ಲಿದೆ ನಿಮಗೆ. ಈ ಥರ ಸ್ಟೇರಿಂಗ್ ನಿಮಗೆ ಎಷ್ಟು ಬೇಕಷ್ಟು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇದು ಲಾಕ್ ಮಾಡ್ಬೋದು ಈ ಥರ. ಇಲ್ಲಿ ಬ್ರೇಕು ಮತ್ತು ಆಕ್ಸಿಲೇಟ್ರು ಅದ್ರ ಬಗ್ಗೆನೂ ಹೇಳಬೇಕು. ಇಲ್ಲಿ ನಮ್ಮ ಬ್ರದರ್ ಮಂಜು ಅವ್ರೊಳಗೆ ಬರಲಿ ಒಂದು ರೌಂಡ್ ನೋಡೇ ಬಿಡ ಹೋಗ್ಬಿಟ್ಟೆ. ಇವಾಗ ಇಂಡಕ್ಷನ್ ಆನ್ ಮಾಡಿದೆ, ಗಾಡಿ ಸೌಂಡ್ ಒಂದು ಹೇಳ್ತಾ ಇದ್ದಾರೆ. ಅನ್ನಂಗೆ BS6 ಬಡಾ ದೋಸ್ತ್ ಆಗಿರಲಿ, ಒಟ್ಟು BS6 ಯಾವುದೇ ಗಾಡಿ ಆದರೂ ನೀವು ಫುಲ್ ಕ್ಲಚ್ ಮಾಡದೇ ಇದ್ದರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಫುಲ್ ಕ್ಲಚ್ ಮಾಡಿದಾಗ ಮಾತ್ರ ಅದು ನಿಮ್ಮ ಗಾಡಿ ಸ್ಟಾರ್ಟ್ ಆಗುತ್ತೆ. ಇವಾಗ ಫುಲ್ ಕ್ಲಚ್ ಮಾಡಿದ್ದೀನಿ, ಸ್ಟಾರ್ಟ್ ಆಗುತ್ತೆ ಇವಾಗ ಗಾಡಿ. ಸೌಂಡ್ ಈ ಥರ ಇದೆ ಇರೋದು. ಗೇರ್ ಬಂದುಬಿಟ್ಟು ಆಗಲೇ ತೋರಿಸಿದ್ದೀನಿ ನಿಮಗೆ. ಬನ್ನಿ ಒಂದು ರೌಂಡ್ ಟೆಸ್ಟ್ ಮಾಡಿಬಿಡೋಣ ನಾವು. ಗಾಡಿ ಅಂಕಲ್ ಸ್ಟಾರ್ಟಲ್ಲಿದೆ ಇವಾಗ. ಹಾರ್ನು ಬ್ರೇಕು ಪರ್ಫೆಕ್ಟ್ ಇದೆ, ರಿಲೀಸ್ ಮಾಡೋಣ. ಫಸ್ಟ್ ಗೇರೆಲ್ಲ ಹಾಕಿ ಒಂದು ರೌಂಡ್ ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಒಳ್ಳೆ ಗಾಡಿ ಎಲ್ಲ ಸ್ಟೇರಿಂಗ್ ಮೇಲೆಲ್ಲ ಕೂತ್ರೆ ಒಂಥರ ಕಂಫರ್ಟಬಲ್ ಆಗಿದೆ, ಒಂಥರ ಕುದುರೆ ಮೇಲೆ ಕೂತಂಗೆ ಆಗುತ್ತೆ ಹೈಟಲ್ಲೆಲ್ಲ. ಸೊ ಮತ್ತು ನೀವು ಸೀಟ್ ಅಡ್ಜಸ್ಟ್ಮೆಂಟ್ ಮಾಡಿ ಈ ಥರ ಕೂತ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಳ್ಳೆ ರೈಟ್ ಟು ಲೆಫ್ಟು ಬಂದುಬಿಟ್ಟು ನಿಮಗೆ ಒಂದು ಚೆನ್ನಾಗಿರೋ ಮಿರರ್ ಕೊಟ್ಟಿದ್ದಾರೆ. ಸೊ ಒಳ್ಳೆ ಮಿರರೇ. ಸೊ ಈ ಕಡೆ ಒಂದು ಮಿರರ್ ಕೊಟ್ಟಿದ್ದಾರೆ, ಈ ಸೆಂಟರ್ ಒಂದು ಮಿರರ್ ಕೊಟ್ಟಿದ್ದಾರೆ. ಬನ್ನಿ ಫಸ್ಟ್ ಗೇರ್ ಹಾಕಿದ್ದೀವಿ, ಒಂದು ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೌಂಡ್ ಬಗ್ಗೆ ಮಾತ್ರ ಆಸನ್ ಸೌಂಡ್ ಇದೆ. ಒಳ್ಳೆ ಪಿಕಪ್ಪು ಕೂಡ ಇವಾಗಲ್ಲ ನಾರ್ಮಲಾಗಿ ಟಾಟಾ AC ಅಥವಾ ಮತ್ತು ಲೈಲ್ಯಾಂಡಲ್ಲಿ ಬೇರೆ ಟ್ರಕ್ ಓಡಿಸೋರು ಈ ಗಾಡಿ ಓಡಿಸಿದ್ರೆ ಸೊ ಅಮೇಜಿಂಗ್ ಸೌಂಡ್ ಇದೆ. ಸೊ ಪಿಕಪ್ ಮಾತ್ರ ಹಂಗೆ ಇದೆ, ಪಿಕಪ್ ಮಾತ್ರ ಅಮೇಜಿಂಗ್ ಇದೆ. ಸೊ ನೀವು ಎಕ್ಸಿಲೇಟರ್ ಕೊಟ್ಟರೆ ಸಾಕು, ನೀವು ಸಿಕ್ಕಂತ ಗಾಡಿ ಓಡುತ್ತೆ. ಬನ್ನಿ ಎಮರ್ಜೆನ್ಸಿ ಬ್ರೇಕಿಂಗ್ ಒಂದು ಯಾವ ಥರ ಇದೆ ನೋಡೋಣ. ಸ್ಟೇರಿಂಗ್ ಮಾತ್ರ ಫುಲ್ ಕಂಫರ್ಟಬಲ್ ಆಗಿದೆ. ಸ್ಟೇರಿಂಗ್ ಹೆಂಗೆ ಅಂದರೆ ಫುಲ್ ಈಸಿ, ಆರಾಮಾಗಿ ತಿರ್ಬೋದು ಗಾಡಿ. ಇಲ್ಲ ಪವರ್ ಸ್ಟೇರಿಂಗ್ ಇದೆ. ಒಳ್ಳೆ ಕ್ಲಚ್ ಬಂದ್ಬಿಟ್ಟು ನಿಮಗೆ ಎಕ್ಸಿಲೇಟರ್ ಕೊಡುವಂಥ ಅವಶ್ಯಕತೆ ಇಲ್ಲ. ಸೊ ಕ್ಲಚ್ ನೀವು ಹ್ಯಾಂಡ್ಲಿಂಗಲ್ಲೇ ಗಾಡಿ ಮೂವ್ ಆಗುತ್ತೆ. ಎಕ್ಸಿಲೇಟರ್ ನೀವು ಕೊಡಲೇಬೇಕಾಗಿಲ್ಲ. ಸೊ ಆಫ್ ಏನಾರು ಇದ್ದರೆ ಕೂಡ ಎಕ್ಸಿಲೇಟರ್ ಕೊಡ್ಬೋದು. ಸೊ ನಾರ್ಮಲಾಗಿ ಲೆವೆಲ್ ಜಾಗದಲ್ಲಿ ಕ್ಲಚ್ ಬಿಟ್ಟರೆ ಆಟೋಮೆಟಿಕಾಗಿ ಹ್ಯಾಂಡ್ಲಿಂಗಲ್ಲೇ ಗಾಡಿ ಮೂವ್ ಆಗುತ್ತೆ. ಸೊ ಬ್ರೇಕ್ ಬಗ್ಗೆ ಹೇಳಬೇಕು. ಬ್ರೇಕ್ ಒಂದು 40 ಕಿಲೋಮೀಟರ್ ಸ್ಪೀಡಲ್ಲಿದೆ ನೀವು. ನೈಸ್ ಬ್ರೇಕ್. ನಾನು ಬ್ರೇಕ್ ಮಾಡಿರೋದು ಎಮರ್ಜೆನ್ಸಿ ಬ್ರೇಕಿಂಗ್ ಅಂತ. ಯಾವಾಗ ಸಡನ್ ಆಗಿ ಬ್ರೇಕ್ ಓದ್ತದೆ ಒಂದೇ ಸತಿಯಾಗಿ. ಸೊ ಬ್ರೇಕ್ ಹೊಡೆದಾಗ ಕೂಡ ನಿಮಗೆ ಬ್ರೇಕ್ ABS ಎಲ್ಲ ಇದೆ ಇದಕ್ಕೂ ಕೂಡ. ಯಾಕಂದರೆ ಬ್ರೇಕ್ ಹೊಡೆದ್ರೆ ನೀವು ABS ಇಲ್ಲ ಅಂದರೆ ಗಾಡಿ ಟರ್ರ್ ಅಂತ ಅಂತಾರೆ, ಟೈರ್ ಸೌಂಡ್ ಎಲ್ಲ ಬರುತ್ತೆ. ಸೊ ಇದರಲ್ಲಿ ಆ ರೀತಿ ಆಗಲಿಲ್ಲ. ಸೊ ಬ್ರೇಕ್ ಕೂಡ ಕಂಡೀಷನ್ ಆಗಿದೆ. ಬನ್ನಿ ಮತ್ತೊಂದು ರೌಂಡ್ ನೋಡೋಣ. ತುಂಬ ಅಂದರೆ ತುಂಬ ಕಂಫರ್ಟಬಲ್ ಆಗಿದೆ ನನಗೆ ಮಾತ್ರ ಗಾಡಿ. ಆರಾಮಾಗಿ ಏನು ಫೀಲ್ ಅಂತ ಹೆಂಗಂದರೆ ಅಮೇಜಿಂಗ್ ಫೀಲ್ ಬರ್ತಾ ಇದೆ ನನಗೆ ಮಾತ್ರ. ಗಾಡಿ ಒಂಥರ ಓಲೋ ಡ್ರೈವ್ ಮಾಡ್ತಿರ್ತಾರೆ ಇದೆ, ಚೆನ್ನಾಗಿದೆ. ಬನ್ನಿ ಇನ್ನೊಂದು ರೌಂಡ್ ನೋಡೋಣ, ನೋಡ್ಬಿಟ್ಟು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಪಾರ್ಕಿಂಗ್ ಎಲ್ಲ ಕೊಡೋಣ ಗಾಡಿ. ಇವಾಗ ಅಪ್ಪಲ್ಲಿ ಹೋಗ್ತಾ ಇದ್ದೀನಿ. ಅಪ್ಪಲ್ಲಿ ನಿಮ್ಗೆ ಅವಾಗ ಹೇಳಿದ್ರೆ ಒಂದು ಸ್ಮಾಲ್ ಡೌಟ್ ಇತ್ತು ನನಗೂ ಕೂಡ. ಅಪ್ಪಲ್ಲಿ ಎಕ್ಸಿಲೇಟರ್ ಕೊಡಬೇಕು, ಹ್ಯಾಂಡ್ಲಿಂಗಲ್ಲಿ ಮೂವ್ ಆಗುತ್ತೆ ಗಾಡಿ ಅಂತ ಹೇಳ್ಬಿಟ್ಟು. ಯಾಕಂದರೆ BS6 ಎಲ್ಲ ನಾರ್ಮಲಾಗಿ ಹೋಗಿರ್ತವೆ. ಗಾಡಿ ಬೇರೆ ಎಂಟಿ ಇದೆ ಅಲ್ಲ, ಹೋಗುತ್ತೆ ಅನ್ಕೋತೀನಿ. ಸೊ ಇಲ್ಲಿ ಅಪ್ ಇದೆ, ಇವಾಗ ದೊಡ್ಡ ಅಪ್ ಇದೆ. ತೋರ್ಸೋಣ ಮುಂದೆ ರೋಡ್. ಸೊ ಬಂದು ಅಪ್ಪಲ್ಲಿ ನಿಂತಿದೆ ಅಂದರೆ ನಾನು ಜಸ್ಟ್ ಇವಾಗ ಕ್ಲಚ್ ಬಿಡ್ತಾ ಇದ್ದೀನಿ. ಎಕ್ಸಿಲೇಟರ್ ಕೊಡೋಲ್ಲ ಇವಾಗ, ಜಸ್ಟ್ ಎಕ್ಸಿಲೇಟರ್ ನೋಡಿ ಇವಾಗ ಇಷ್ಟು ನಾನು ಕ್ಲಚ್ ಬಿಟ್ಟಿದ್ದೀನಿ. ಇನ್ನೂ ಎಕ್ಸಿಲೇಟರ್ ಬಿಟ್ಟಿಲ್ಲ, ನಾನು ಎಕ್ಸಿಲೇಟರ್ ಕೊಡ್ತಾ ಇಲ್ಲ. ಇವಾಗ ಎಕ್ಸಿಲೇಟರ್ ಕೊಡ್ತಾ ಇದ್ದೀನಿ. ಮೂವ್ ಆಗ್ತಿದೆ ಅಂದರೆ ಪವರ್ಫುಲ್ ಇದೆ ಪಿಕಪ್ಪಲ್ಲಿ ಮಾತ್ರ ಗಾಡಿ. ಇಲ್ಲ ಮಾಮೂಲಿ ಗಾಡಿ ಆದರೆ ನೀವು ಅಪ್ಪಲ್ಲಿ ನಿಂತ ಮೇಲೆ ಕ್ಲಚ್ ಬಿಟ್ಟು ಫುಲ್ ಎಕ್ಸಿಲೇಟರ್ ಒತ್ತಿದ್ರೆ ಹೋಗುತ್ತೆ. ಇವಾಗ ಗಾಡಿ ಇಷ್ಟು ನಾರ್ಮಲಾಗಿ ಹೋಗ್ತಾ ಇದೆ. ಪಿಕಪ್ ಮಾತ್ರ ಅಮೇಜಿಂಗ್ ಇದೆ, ಆರಾಮಾಗಿ ಬಂದು. ಸೊ ಬೇರೆ ಗಾಡಿ ನಾನು ನೋಡಿರೋ ಥರ ಅಂದರೆ ಗಾಡಿ ಅಲ್ಲಿಂದ ಮತ್ತೆ ತಿರ್ಗಾ ನೀವು ತೆಳಗೋಗಿ ಟೌನಲ್ಲಿಂದ ಒಂದೇ ಸ್ಪೀಡಲ್ಲಿ ಮೇಲೆ ಬಂದು ಹತ್ತಿಸ್ತೀವಿ. ಬಟ್ ಈ ಗಾಡಿ ನಾವು ಅಪ್ಪಲ್ಲಿ ನಿಲ್ಲಿಸ್ಬಿಟ್ಟು ಕ್ಲಚ್ ಬಿಟ್ಟು ಆಕ್ಸಿಲೇಟರ್ ಕೊಡಲಾರ್ದೇ ಮೂವ್ ಮಾಡಿದ್ರು ಕೂಡ ಮೂವ್ ಆಯಿತು.
ನಾವು ಇನ್ನೂ ಸ್ವಲ್ಪ ಜಾಸ್ತಿ ಪಿಕಪ್ ಬೇಕಂದಾಗ ಆಕ್ಸಿಲೇಟರ್ ಕೊಟ್ಟಾಗ ಅವಾಗ ಸ್ಪೀಡಾಗಿ ಮೂವ್ ಆಯ್ತು. ಸೌಂಡ್ ಒಂಥರ ಫ್ಲೈಟ್ ಸೌಂಡ್ ಬಂದಂಗೆ ಬರುತ್ತೆ. ಒಂಥರ ನಮ್ದು ಓಲೋ B11 ಬರಲ್ಲ ಅಂತ ಸೌಂಡ್ ಬರುತ್ತೆ ಫ್ಲೈಟ್. ನಾರ್ಮಲ್ ಆಗಿ ಈ ಥರ ಈ ಗಾಡಿ ಬರುತ್ತೆ. ನನಗೆ ಮಾತ್ರ ತುಂಬ ಇಷ್ಟ ಆಯ್ತು ಗಾಡಿ. ಸೊ ನಿಮ್ಗೆ ಯಾರಿಗೆ ಯಾವ ಥರ ಇಷ್ಟ ಆಯ್ತು ಅಂತ ಬಿಟ್ಟು ಕಮೆಂಟ್ಸಲ್ಲಿ ಹೇಳಿ. ಸೊ ಸೌಂಡ್ ಮಾತ್ರ ಫುಲ್ಲು ಸ್ಮೂತ್ ಐತಿ. ಸೊ ಕೆಲಸ ಆಗ್ತಿಲ್ಲ ಅನ್ಕೋತೀನಿ ನಿಮ್ಗೆ ಯಾರಿಗೂ. ಮೊದಲ ನಿಂಗೆ ಹೆಂಗೆ ಕಂಫರ್ಟಬಲ್ ಅನ್ಸತ್ತೆ ಗಾಡಿ? ಫುಲ್ ಕಂಫರ್ಟಬಲ್ ಐತೆ. ಹೌದಾ? ಹೆಂಗೆ ಪಿಕಪ್ ಅದು ಹೆಂಗೆ ಅನ್ಸತ್ತೆ ನಿಂಗೆ? ಮಸ್ತ್ ಐತಿ. ಒಂದು ನಂಬರ್ ಪಿಕಪ್. ಬಂಕ್ ಪುರಾಣ ರೇಸ್ ಇಲ್ಲ ಹೆಂಗೈತಿ? ಮಸ್ತ್ ಐತಿ ಗಾಡಿ. ಏರೆಲ್ಲ ಸಾಫ್ಟ್ ಐತಿ. ಅವರೇ ಸಾಫ್ಟ್ ಸ್ಮೂತ್. ಇದು ಓಲೋ ಪೈಲಟ್ ಇವರು ಟೆಸ್ಟ್ ಡ್ರೈವ್ ಅಂತೇಳಿ ಕರ್ಕೊಂಬಂದೆ ನಾನು. ಬ್ರೇಕ್ ಹೆಂಗೆ ಕಂಡೀಷನ್ ಇದೆ ಅಣ್ಣ? ಎಲ್ಲ ಒಂದು ನಂಬರ್ ಕಂಡೀಷನ್ ಆಗಿದೆ. ಪಿಕಪ್ ನೋಡಿ ಅಮೇಝಿಂಗ್ ಪಿಕಪ್ ಐತಿ. ಬ್ರೇಕು ವೆರಿ ಕಂಡೀಷನ್. ಓ ನೈಸ್. ಕೊಡೋಣ ಆಕ್ಸಿಲೇಟರ್ ಕೊಡು. ಇಲ್ಲ ಬಂಕಿ ಹೋಗೋಣ ನಾನು ಸೀದಾ. ಕೊಡೋಣ ಆಕ್ಸಿಲೇಟರ್ ಕೊಡು. ನೈಸ್. ರೋಡ್ ಬಂದಿರ್ತಾನೆ ಇಲ್ಲಿ ಒಳ್ಳೆ. ಸೊ ಇದಿಷ್ಟು ಇವತ್ತಿಂದ
ಅಶೋಕ್ ಲೇಲ್ಯಾಂಡ್ ಬೇಸಿಕ್ಸ್ ಬಡಾ ದೋಸ್ತು ಒಂದು ಸಣ್ಣದು ಸ್ಮಾಲಾಗಿ ಟೆಸ್ಟ್ ಡ್ರೈವ್ ಮಾಡಿದ್ದೀನಿ. ಸೊ ನನಗೆ ಗೊತ್ತಿದ್ದಷ್ಟು ತಿಳಿಸಿಕೊಟ್ಟಿದ್ದೀನಿ. ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ. ಹಾಗೆ ಮುಂದೆ ಯಾವ ಥರ ವಿಡಿಯೋ ಬೇಕಂತ ಅದನ್ನು ಕಮೆಂಟ್ಸಲ್ಲಿ ಹಾಕಿ. ಸೊ ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡ್ಬೇಕಂತ ಹೇಳ್ಬಿಟ್ಟು ಆ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.